ಯೋಗ ಡೇ. ಎಲ್ಲರಿಗೂ ಯೋಗದ ಶುಭಾಶಯಗಳು. ಯೋಗ ಯಾಕೆ ಮಾಡಬೇಕು ಅಂತ ಎಲ್ಲರೂ ಫಸ್ಟ್ ತಿಳ್ಕೋಬೇಕು. ಯೋಗ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆಯಾ? ಯೋಗ ಅಂದರೆ ಏನು ಅಂತ? ಏನು ಯೋಗ ಅಂದರೆ? ಯೋಗ ಅಂದರೆ ಏನು? ಯೋಗ ಅಂದರೆ ಬರೇ ಒಂದು ಎಕ್ಸಸೈಸು ಅಲ್ಲ. ಯೋಗದಲ್ಲಿ ನಿಮ್ಮ ಇಡೀ ಜೀವನನೇ ಇದೆ. ಯೋಗವನ್ನು ಬರೇ 4 ಆಸನ ಮಾತ್ರ ಅಲ್ಲ, ನೀವು ಪ್ರತಿನಿತ್ಯ ಜೀವನ ನಿಮ್ಮದು ಯೋಗ. ಯೋಗ ಅಂದರೆ ಬರೀ ಆಸನ ಮಾತ್ರ ಅಲ್ಲ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ, ಇದು ಎಲ್ಲವನ್ನು ನೀವು ಕಂಟ್ರೋಲ್ ಮಾಡಿದ್ರೆ ಯೋಗ ಅನ್ನೋದ. ಅದನ್ನೆಲ್ಲವನ್ನೂ ಮಾಡಬೇಕಾದ್ರೆ ನಿಮಗೆ ಯಾರಾದರೂ ಒಬ್ರು ಗುರು ಬೇಕೇ ಬೇಕು. ನಿಮ್ಮನ್ನು ನೀವು ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾನು ಸಮೇತ ಗುರು ಅಂತಂದ್ರೆ ಮೊದಲನೆಯದ್ದು ತಾಯಿ, ಎರಡನೆಯದ್ದು ಗುರು. ಅದಕ್ಕೆ ಹೇಳ್ತಾರೆ, ಗುರುವಿಗೆ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಯಾಕೆ ಅದನ್ನು ಹೇಳ್ತಾರೆ ಅಂದ್ರೆ, ಒಂದು ಗುರುವಿನಿಂದ ಮಾತ್ರ ಸಾಧ್ಯ ಅದನ್ನು ಒಂದು ದಾರಿಗೆ ತಗೊಂಡು ಬರೋದು. ಅದಕ್ಕೆ ಗುರುವಿಗೆ ಅಷ್ಟು ಪ್ರಾಮುಖ್ಯ. ಅದು ತಾಯಿಯೇ ಇರ್ಬೋದು, ಒಂದು ಅಕ್ಷರ ಕಲಿಸಿದ್ರು ಕೂಡ ಅವರು ಗುರುನೇ. ಒಂದೇ ಒಂದು ದಿನ ಕಲಿಸಿದ್ರು ಕೂಡ ಅವರು ಗುರು. ಇದು ವರ್ಷಾನುಗಟ್ಟಲೆ ಕಲಿಸಿದ್ರು ಕೂಡ ಇವಾಗಿನ ಕಾಲದಲ್ಲಿ ಗುರು ಇಲ್ಲ. ಅಂದ್ರೆ ಗುರು ಅಂತ ಅನ್ನೋದಕ್ಕೆ ನಾವು ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ವಿ ಹಿಂದಿನ ಕಾಲದಲ್ಲಿ. ನಾವು ಇದನ್ನೆಲ್ಲ ಮಾಡಿಕೊಂಡು ದಿನನಿತ್ಯ ನೀವು ಯೋಗ ಅಥವಾ ಎಕ್ಸಸೈಸು, ಪ್ರಾಣಾಯಾಮ, ಮೆಡಿಟೇಷನು, ಕರ್ಮ, ಜ್ಞಾನ, ಭಕ್ತಿ, ಇದು ಎಲ್ಲವನ್ನು ಅಳವಡಿಸಿಕೊಂಡಿದ್ರೆ ನಾವು ತನ್ನಿಂತಾನೇ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಂಡಿರೋ ಯೋಗ. ಯೋಗ ಅಂದರೆ ಏನು ಅಂತ ಇವಾಗ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಎಲ್ಲ ಹೇಳೋಕ್ಕೆ ಒಂದು ದಿನ ಸಾಲದು, ಆದ ಕಾರಣ ಹೇಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ಅದರ ಮೊದಲನೇ ಒಂದು ಸ್ಟೆಪ್ ಅಷ್ಟು ಮಾತ್ರ ನಿಮಗೆ ತಿಳಿಸಿದೆ. ಇನ್ನೂ ಹೇಳ್ಬೇಕಂದ್ರೆ ಕ್ಲಾಸಲ್ಲಿ ಸಂಡೇ ಹೇಳ್ಬೋದು ಅಷ್ಟೇ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎವ್ರಿಬಡಿ. ಥ್ಯಾಂಕ್ ಯು. ಶಶಾಂಕಾಸನ. What I can say about yoga, ma'am was my inspiration, and I used to see ma'am, but I never joined the class. I've been checking for classes from years, but finally I made it up last month. I'm just a 1-month-old student with ma'am, and I don't know, I'm seeing her as in my example. Future might be definitely, I'll be one of a very good student, and true inspiration, ma'am. I want to get my daughter also. Might be seeing her schedule, she'll be a part of this yoga in future. Might be a rep for my friends, relatives, and I suggest everyone, please take yoga as a part of your life routine. It's made my life very easy. So we all are here today. So might be we can influence the same to others. Actually means I saw like the recovery she covered, no? It was very tremendous. Very nice. Means now you can see her.
She is doing with her both the legs. She is very good. I can say she is very nice. And yoga is best. Obviously, she is the teacher. Then yoga is best. ಯೋಗನಿಂದ ನಾವು ಇದೆಲ್ಲ ಕಲ್ತಿದ್ವಿ ಮೇಡಮ್. ನಮ್ಮ ಏಜು 65 ಮೇಡಮ್. ನಮಗೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟ್ಲಲ್ಲಿ. 3 ತಿಂಗಳು ಹಂಗೆ ನಮಗೆ ತಲೆ ಸುತ್ತು ಬರ್ತಾನೆ ಇತ್ತು. ನಿಮ್ಮ ಯೋಗಕ್ಕೆ ಬಂದಮೇಲೆ ಅದೆಲ್ಲ ಏನಿಲ್ಲ, ಕ್ಲಿಯರ್ ಆಗಿದ್ದೀನಿ, ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮ್ಗೆ ಊಟ ಮಾಡೋಕ್ಕೆ. ಇವಾಗ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಆರಾಮಿದ್ದೀನಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಮೇಡಮ್ ಎಲ್ಲ ಕ್ಲಿಯರ್ ಆಗಿದೆ. What my feeling is, I think yoga, we are at an energy center. I am acquiring lot of energy from here. That is the only point I say. And of course, everything, activeness, everything will be there. But before I used to work, I'm a bank employee. Whenever I go, I was facing a lot of issues, marks, strain, stress, and all. Here, whenever I come to yoga, energy will be gained. That is the main thing. I think yoga is an energy center. Yoga class is an energy center. Thank you. Thank you.